ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ಹೇಳಿರುವಾಗೆ ಇಂದು ಕೂಡ ನಾನು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿ ಈ ಒಂದು ಸ್ಟ್ರಾಟಜಿ ಈ ಒಂದು ವಾರದಲ್ಲಿ ಟ್ರೇಡ್ ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಒಂದು ಸ್ಟ್ರಾಟಜಿಗೆ ರಿಕ್ವೈರ್ಡ್ ಕ್ಯಾಪಿಟಲ್ 1,50,000. ನಿಮಗೆ ಆ್ಯಕ್ಚುಯಲ್ ಕ್ಯಾಪಿಟಲ್ ಬಂದುಬಿಟ್ಟು 1,00,000. ಬಫರ್ ಅಮೌಂಟ್ಗೋಸ್ಕರ ನಿಮಗೆ 1,50,000 ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಸ್ಟ್ರಾಟಜಿ ಟೈಪ್ ನೋಡಿ, ಪ್ರೈಸ್ ಆಕ್ಷನ್ ಬೇಸಿಸ್ ಆಗಿರುತ್ತೆ ಈ ಒಂದು ಸ್ಟ್ರಾಟಜಿ ಲಾಜಿಕ್ ನೋಡಿ, ಇಟ್ ಸೆಲೆಕ್ಟ್ 4 to 7 ಗುಡ್ ನಿಫ್ಟಿ 50 ಸ್ಟಾಕ್ಸ್. ಈ ಒಂದು ನಿಫ್ಟಿ 50 ಸ್ಟಾಕ್ಸಲ್ಲಿ ನಿಮಗೆ 4 ರಿಂದ 7 ಒಳ್ಳೆಯ ರೀತಿಯಾದಂಥ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಬೈ ಅಥವಾ ಸೆಲ್ ಮಾಡುತ್ತೆ ಸ್ನೇಹಿತರೆ. ಡೈಲಿ ಟ್ರೇಡ್ಸ್ ನೋಡಿ, ನಿಮಗೆ 4 ರಿಂದ 7 ಟ್ರೇಡ್ಸ್ ಆಗ್ಬೋದು. ಎಂಟ್ರಿ ಟೈಮಿಂಗ್ಸ್ ನೋಡಿ, ಬೆಳಗ್ಗೆ ನಿಮಗೆ 9:19 ನಂತರ ನಿಮಗೆ ಟ್ರೇಡ್ ತೊಗೊಳುತ್ತೆ ಸ್ನೇಹಿತರೆ. 9:18 ನಂತರ ನಿಮಗೆ ಟ್ರೇಡ್ಸ್ ತೊಗೊಳುತ್ತೆ. ಎಕ್ಸಿಟ್ ಟೈಮಿಂಗ್ಸ್ ನೋಡಿ, ನಿಮಗೆ 3:10 ಡೈಲಿ ನಿಮಗೆ ಮಧ್ಯಾಹ್ನ 3:10 ಟ್ರೇಡ್ ಕ್ಲೋಸ್ ಆಗಿಬಿಡುತ್ತೆ. ಟಾರ್ಗೆಟ್ ನೋಡಿ, ನಿಮಗೆ 2,500 rupees ಫಾರ್ ಒನ್ ಸ್ಟಾಕು, ಸ್ಟಾಪ್ ಲಾಸ್ 1,000 rupees ಫಾರ್ ಒನ್ ಸ್ಟಾಕ್. ಓವರಾಲ್ ಸ್ಟಾಪ್ ಲಾಸ್ ನೋಡಿ, ಮ್ಯಾಕ್ಸಿಮಮ್ ಈ ಒಂದು ಸ್ಟ್ರಾಟಜಿ ಸ್ಟಾಪ್ ಲಾಸ್ ಓವರಾಲ್ ಪರ್ ಡೇ 5,000 rupees ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ 10,000 rupees ಫ್ರೆಂಡ್ಸ್. ಈ ಒಂದು ಸ್ಟ್ರಾಟಜಿಯ ಲಿಂಕ್ ಕೂಡ ನಿಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಲಿಂಕ್ ಅವೈಲೇಬಲ್ ಫ್ರೆಂಡ್ಸ್. ಈ ಹಿಂದೆ ಇರುವಾಗ ನಿಮಗೆ ಈ ಒಂದು ಸ್ಟ್ರಾಟಜಿಯ ಲಿಂಕು ನೋಡಿ, ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದು, ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿ ಈ ಒಂದು ಸ್ಟ್ರಾಟಜಿಯ ಲಿಂಕನ್ನು ಪಡೆದುಕೊಳ್ಬೋದು. ಅಥವಾ ನೋಡಿ, ಇಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಇಲ್ಲಿದೆ ನೋಡಿ. ಈ ಒಂದು ಲಿಂಕಿಗೆ ತಾವು ಜಾಯ್ನ್ ಆದಾಗ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಹಾಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಕೂಡ ತಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ಸ್ಟ್ರಾಟಜಿಯ ಲಿಂಕ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದು ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿಯ ಲಿಂಕ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ನೋಡಿ, ಈ ಒಂದು ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ಮಾರ್ಕೆಟ್ ಪ್ಲೇಸಲ್ಲಿ ಹೋಗ್ಬಿಟ್ಟು ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್ ಅಂತ ಟೈಪ್ ಮಾಡಿದಾಗ ಈ ಒಂದು ಸ್ಟ್ರಾಟಜಿಯ ಲಿಂಕ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಅಲ್ಲಿ ಕೂಡ ತಾವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಒಂದು ಟ್ರೇನ್ ಅಕೌಂಟಲ್ಲಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಅದು ತಾವು ಇಲ್ಲಿ ನೋಡಿ, ನಮ್ಮದು ಬಿಲೋ ನಿಮಗೆ ಇಲ್ಲಿ ನೋಡಿ, ಅಲೈಸ್ ಬ್ಲೂ ಡಿಮ್ಯಾಟ್ ಅಕೌಂಟ್ ಫಾರ್ ಫ್ರೀ ಓಪನಿಂಗ್ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ ಮುಖಾಂತರ ತಾವು ಒಂದು ಅಲೈಸ್ ಬ್ಲೂ ಅಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಕೊಂಡಾಗ ನಮ್ಮದು ಎಲ್ಲ ಸ್ಟ್ರಾಟಜಿಗೆ ತಾವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಅದು ಕೂಡ ಸಂಪೂರ್ಣ ಉಚಿತವಾಗಿ. ಓನ್ಲಿ ಯು ಕ್ಯಾನ್ ಓಪನ್ ಅಟ್ ಡಿಮ್ಯಾಟ್ ಅಕೌಂಟ್ ಅಂಡರ್ ದಿಸ್ ಲಿಂಕ್. ಈ ಒಂದು ಲಿಂಕ್ ಅಂಡರ್ ತಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿದಾಗ ನಮ್ಮೊಂದು ಎಲ್ಲ ಸ್ಟ್ರಾಟಜಿಗೆ ತಾವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡ್ಬೋದು ಸ್ನೇಹಿತರೆ. ತಮ್ಮ ಒಂದು ಟ್ರೇನ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅಂತ ಲಾಸ್ಟ್ ವೀಕಲ್ಲಿ ಅಪ್ಡೇಟ್ ಮಾಡಿದ್ದೇನೆ. ಈ ಒಂದು ವಾರದಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ನೋಡೋಣ. ನೋಡಿ, ಮಂಡೇ 22 ಡಿಸೆಂಬರ್ಗೆ ನೋಡಿ, ನಿಮಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ 144 ರೂಪಾಯಿ ಲಾಸ್ ಆಯಿತು. ಇಲ್ಲಿ 714 ರೂಪಾಯಿ ಪ್ರಾಫಿಟ್ ಆಯಿತು. ಶ್ರೀರಾಮ್ ಫೈನಾನ್ಸ್ ನಿಮಗೆ ಸ್ಟಾಕ್ಸ್ ಇಕ್ವಿಟಿ ಬೈ ಮಾಡಿದೆ. ಈ ಥರ ಆದಾಗ 734 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ, ವಿಪ್ರೋದ್ ಬೈ ಆಗಿದೆ. ವಿಪ್ರೋದ್ ಬೈ ಆದಾಗ ನಿಮಗೆ ಇಲ್ಲಿ ನೋಡಿ 1,00,000 ಮಾತ್ರ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದೆ. 1,00,000 ಮಾತ್ರ ನಿಮಗೆ ಕ್ಯಾಪಿಟಲ್ ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ 1,109 ರೂಪಾಯಿ ಪ್ರಾಫಿಟ್ ಆಯಿತು. ಓವರಾಲ್ ನೋಡಿ, ಒಂದು 2,414 ರೂಪಾಯಿ ಮಂಡೇ ನಿಮಗೆ ಪ್ರಾಫಿಟ್ ಆಯ್ತು ಸೋಮವಾರ ದಿನ. ನೆಕ್ಸ್ಟ್ ನಿಮಗೆ ಹಾಗೆ ಟ್ಯೂಸ್ಡೇ ನೋಡಿ, ಮಂಗಳವಾರ ದಿನ ನೋಡಿ 23 ಡಿಸೆಂಬರ್ಗೂ ಕೂಡ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಈ ಥರ ಆದಾಗ 966 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಿಮಗೆ 210 ರೂಪಾಯಿ ಲಾಸ್ ಆಗಿದೆ. ವಿಪ್ರೋದಲ್ಲಿ ನಿಮಗೆ 215 ರೂಪಾಯಿ ಲಾಸ್ ಆಗಿದೆ. 215 rupees ಲಾಸ್ ಕ್ಯಾನ್ ಗೆಟ್. ಏಕೋ 23 ಡಿಸೆಂಬರಲ್ಲಿ ಕೂಡ ನೋಡಿ 480 ರೂಪಾಯಿ ಲಾಸ್ ಆಗಿದೆ. ಓವರಾಲ್ 966 ರೂಪಾಯಿ ನಿಮಗೆ ಲಾಸ್ ಆಗಿದೆ, 986. ನೆಕ್ಸ್ಟ್ ನೋಡಿ, ನಿಮಗೆ ಇಲ್ಲಿ ಕೂಡ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ ನೋಡಿ. ನಿಫ್ಟಿ 50ಅಲ್ಲಿ ಇರ್ತಕ್ಕಂಥ ಒಳ್ಳೆ 4 ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು 24 ಡಿಸೆಂಬರ್ಗೆ ನಿಮಗೆ 1,000 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. 1,000 rupees ಲಾಸ್ ಆಗಿದೆ ಕೋಲ್ ಇಂಡಿಯಾನಲ್ಲಿ. ಶ್ರೀರಾಮ್ ಫೈನಾನ್ಸಲ್ಲಿ ನೋಡಿ 525 ನಿಮಗೆ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ನೋಡಿ, ನಿಮಗೆ 24 ಡಿಸೆಂಬರ್ಗೆ 860 ರೂಪಾಯಿ ಲಾಸ್ ಆಗಿದೆ. NTPCಯಲ್ಲಿ ಅದಾನಿ ಪೋರ್ಟ್ಸಲ್ಲಿ ನೋಡಿ 680 ರೂಪಾಯಿ ನಿಮಗೆ ಲಾಸ್ ಆಗಿದೆ 24 ಡಿಸೆಂಬರ್ಗೆ. ಇಲ್ಲಿ ನೋಡಿ 99,303 ನಿಮಗೆ ಯೂಸ್ ಆಗಿದೆ. ಆ್ಯಕ್ಚುಯಲ್ ಕ್ಯಾಪಿಟಲ್ ನಿಮಗೆ 1,00,000 ಅಂತ ಹೇಳಿದೆ. ನಿಮಗೆ 1,50,000 ಬಫರ್ ಅಮೌಂಟ್ಗೆ ಬೇಕು ಸ್ನೇಹಿತರೆ. ಅಂದ್ರೆ ನೋಡಿ 2,014 ರೂಪಾಯಿ ನಿಮಗೆ ಲಾಸ್ ಆಯಿತು. 2014 ಲಾಸ್ ಆಯಿತು. ನೆಕ್ಸ್ಟ್ ನೋಡಿ, ಇಂದು 26 ಡಿಸೆಂಬರ್ಗೆ ನೋಡಿ 9:20ಕ್ಕೆ ಎಂಟ್ರಿ ಆಗಿದೆ. 3:11ಕ್ಕೆ ಎಕ್ಸಿಟ್ ಆಗಿದೆ. ನಾವು ಸ್ಟ್ರಾಟಜಿ ಹೇಳಿದೆ ನಿಮಗೆ 9:19 ನಂತರ ಅಂತ. ಇಲ್ಲಿ ನೋಡಿ 9:19 ನಂತರನೇ ಟ್ರೇಡ್ ತೊಗೊಂಡಿದೆ. ನೆಕ್ಸ್ಟ್ 3:10ಗೆ ಇದು ಎಕ್ಸಿಟ್ ಆಗಿಬಿಡುತ್ತೆ ಸ್ನೇಹಿತರೆ. ಹೆಚ್ಚು ಕಡಿಮೆ 1 ನಿಮಿಷ ನಿಮಗೆ ಹೆಚ್ಚು ಕಡಿಮೆಯಾಗಿ ಯೂನಿವರ್ಸಲ್ ಎಕ್ಸಿಟ್ ಆಗುತ್ತೆ. ಆ್ಯಂಡ್ ಈ ಒಂದು ಟ್ರಾನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಸ್ಲೀಪೇಜಸ್
ಆಲ್ವೇಸ್ ಕಾಮನ್ ಫ್ರೆಂಡ್ಸ್. ಈ ಒಂದು ಸ್ಲಿಪೇಜಸ್ಸು ಈ ಒಂದು ಟ್ರೇಡ್ ಟ್ರೈನ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಕಾಮನ್ ಆಗಿರುತ್ತೆ ಇನ್ನು ಲೈವ್ ಟ್ರೇಡಿಂಗಲ್ಲಿ. ನೆಕ್ಸ್ಟ್ ನೋಡಿ ನೀವು ಸನ್ ಫಾರ್ಮಾದಲ್ಲಿ 360 ರೂಪಾಯಿ ಪ್ರಾಫಿಟ್ ಆಯಿತು 26 ಡಿಸೆಂಬರ್ಗೆ. ಶ್ರೀರಾಮ್ ಫೈನಾನ್ಸಲ್ಲಿ 953 ರೂಪಾಯಿ ಪ್ರಾಫಿಟ್ ಆಯಿತು. SBI ಲೈಫಲ್ಲಿ 470 ರೂಪಾಯಿ ಲಾಸ್ ಆಯಿತು. ನೆಕ್ಸ್ಟ್ ನಿಮಗೆ HDFC ಲೈಫ್ ನೋಡಿ 406 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರಾಲ್ 1748 ರೂಪಾಯಿ ಪ್ರಾಫಿಟ್ ಆಗಿದೆ ಇಂದು 26 ಡಿಸೆಂಬರ್ಗೆ. ಓವರಾಲ್ ನೋಡಿ 15754 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಈ ಒಂದು ಸ್ಟ್ರಾಟಜಿಯಲ್ಲಿ. ನೆಕ್ಸ್ಟ್ ನೋಡಿ ಈ ಒಂದು ಸ್ಟ್ರಾಟಜಿ ನಮ್ಮದು ಕ್ಲೈಂಟ್ ರಿಪೋರ್ಟ್ ನೋಡಿದ್ರೆ ಹಾಗೆ ನೋಡಿ ಮಾರ್ಕೆಟ್ ಪ್ಲೇಸಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಈ ಒಂದು ಸ್ಟ್ರಾಟಜಿ ನಿಮಗೆ ನಮ್ಮದು ಕ್ಲೈಂಟ್ ರಿಪೋರ್ಟ್ ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಒಬ್ಬರದ್ದು ಮಾತ್ರ ತೋರಿಸ್ತೀನಿ ನನಗೆ, ಎಲ್ಲರದ್ದು ತೋರಿಸ್ತಾ ಹೋದರೆ ವಿಡಿಯೋ ನಿಮಗೆ ಲೆಂದಿ ಆಗಿಬಿಡುತ್ತೆ ಅಷ್ಟಿದ್ರೆ. ಇಲ್ಲಿ ನೋಡಿ ನಾನು ನಿಮಗೆ ಈ ಹಿಂದಿನ ಇರೋಗೆ 1 2 3 4 ಮಂಡೇ 2414 ನಿಮಗೆ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ ಒಬ್ಬರು ಕ್ಲೈಂಟ್ ಅಂದಿನ ದಿನ ಇವರು ಫಾರ್ ಎಕ್ಸಾಂಪಲ್ ಇವರು ಕ್ಲೈಂಟ್ ಅವತ್ತು ನೋಡಿ 0 ಆಗಿದೆ. ದಟ್ ಮೀನ್ಸ್ ಅವರು ಒಂದು ಟೋಕನ್ ಜನರೇಟ್ ಮಾಡಿಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಲಾಗಲ್ಲಿ ಹೋದಾಗ ನಿಮಗೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಟೋಕನ್ ಜನರೇಟ್ ಆಗಿದೆ ಇಲ್ಲವೋ, ಏನಕ್ಕೆ ಎರರ್ ಬಂದಿದೆ ಅಂತೇಳಿ. ಇಲ್ಲಿ ನೋಟಿಫಿಕೇಶನ್ ಲಾಗಲ್ಲಿ ಹೋದಾಗ ನಿಮಗೆ ಡೀಟೇಲ್ಸ್ ಶೋ ಆಗುತ್ತೆ ಟ್ರೇಡ್ ಟ್ರಾನ್ ವತಿಯಿಂದ. ಇಲ್ಲಿ ನೋಡಿ ನೆಕ್ಸ್ಟ್ ನಿಮಗೆ 2000 ರೂಪಾಯಿ ಪ್ರಾಫಿಟ್ ಮಿಸ್ ಆಯ್ತು ಅಲ್ಲಿ. ಹಾಗಾಗಿ ತಾವು ಡೈಲಿ 8 ಗಂಟೆ 30 ನಿಮಿಷದಿಂದ 9 ಗಂಟೆ ಒಳಗಾಗಿ ಟೋಕನನ್ನು ಜನರೇಟ್ ಮಾಡಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ನೋಡಿ ಹೀಗೆ ಆಗುತ್ತೆ ನೋಡಿ 2000 ಪ್ರಾಫಿಟ್ ಮಿಸ್ ಆಯ್ತು ಅಂದು. ಇಲ್ಲಿ ನೋಡಿ ಡೇಟ್ ನೋಡಿ 22 ಡಿಸೆಂಬರ್. ಇಲ್ಲಿ ನೋಡಿ 4 ಸ್ಟಾಕ್ಸ್ ಸೆಲೆಕ್ಟ್ ಆಗಿದೆ 22 ಡಿಸೆಂಬರ್ಗೆ. 1 2 3 4 2414 ರೂಪಾಯಿ ಅವತ್ತು ಪ್ರಾಫಿಟ್ ಮಿಸ್ ಆಯಿತು ನಿಮಗೆ 22 ಡಿಸೆಂಬರ್ಗೆ ಟೋಕನ್ ಜನರೇಟ್ ಮಾಡದೇ ಇರುವ ಕಾರಣ. ಹಾಗಾಗಿ ತಾವು ಡೈಲಿ ನಿಮಗೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ ಒಳಗಾಗಿ 8 ಗಂಟೆ 25 ನಿಮಿಷದಿಂದ 9 ಗಂಟೆ ಒಳಗಾಗಿ ಟೋಕನನ್ನು ಎಲ್ಲ ಬ್ರೋಕರ್ ಕಡೆಯಿಂದ ತಾವು ಯಾವ್ಯಾವ ಬ್ರೋಕರಿಂದ ಮಾಡಿರ್ತಾರೋ ಆ ಬ್ರೋಕರ್ ವತಿಯಿಂದ ಟೋಕನನ್ನು ಜನರೇಟ್ ಮಾಡಬೇಕು ಸ್ನೇಹಿತರೆ. ಇದು ನೋಡಿ ಲೈವ್ ಆಟೋ ಮೀನ್ಸ್ ಈ ಒಂದು ನಮ್ಮ ಕ್ಲೈಂಟ್ ಲೈವ್ ರಿಪೋರ್ಟ್ ಸ್ನೇಹಿತರೆ ಇದು. ಇಲ್ಲಿ ನೋಡಿ ನಿಮಗೆ ಸೆಕೆಂಡ್ 23 ಡಿಸೆಂಬರ್ಗೆ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ 410 ರೂಪಾಯಿ ಲಾಸ್ ಆಗಿದೆ. ಇಲ್ಲಿ TCS ಅಲ್ಲಿ ನೋಡಿ 210 ರೂಪಾಯಿ ಲಾಸ್ ಆಗಿದೆ. ವಿಪ್ರೋದಲ್ಲಿ ನೋಡಿ 163 ರೂಪಾಯಿ ಲಾಸ್ ಆಗಿದೆ. ನೆಕ್ಸ್ಟ್ ಇನ್ಫೋದಲ್ಲಿ ನೋಡಿ 504 ರೂಪಾಯಿ ಲಾಸ್ ಆಗಿ ಓವರಾಲ್ 917 ರೂಪಾಯಿ ನಿಮಗೆ ಲಾಸ್ ಆಗಿದೆ ಮಂಗಳವಾರ ದಿನ 23 ಡಿಸೆಂಬರ್ಗೆ. ನೆಕ್ಸ್ಟ್ ನಿಮಗೆ 24 ಡಿಸೆಂಬರ್ 24 ಡಿಸೆಂಬರ್ಗೆ ನೋಡಿ 561 ರೂಪಾಯಿ ಪ್ರಾಫಿಟ್ ಆಗಿದೆ ಶ್ರೀರಾಮ್ ಫೈನಾನ್ಸಲ್ಲಿ. ಅದಾನಿ ಪೋರ್ಟ್ಸಲ್ಲಿ 593 ರೂಪಾಯಿ ಲಾಸ್ ಆಗಿದೆ. ಕೋಲ್ ಇಂಡಿಯಾದಲ್ಲಿ 1002 ರೂಪಾಯಿ ನಿಮಗೆ ಲಾಸ್ ಆಗಿದೆ. NTPCಯಲ್ಲಿ 890 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಓವರಾಲ್ ನೋಡಿ ಒಂದು 1924 ರೂಪಾಯಿ ಲಾಸ್ ಆಗಿದೆ. ನೆಕ್ಸ್ಟ್ ಇಂದು ನೋಡಿ 26 ಡಿಸೆಂಬರ್ 26 ಡಿಸೆಂಬರ್ಗೆ ನೋಡಿ 9:20ಕ್ಕೆ ನಾನು ನಿಮಗೆ ಹೇಳ್ದಂಗೆ 918 ಹತ್ರನೇ 919 ಹತ್ರನೇ ಟ್ರೇಡ್ ಆಗಿದೆ. ಈ ಥರ 360 ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗಿದೆ. ಶ್ರೀರಾಮ್ ಫೈನಾನ್ಸಲ್ಲಿ ನೋಡಿ ನಿಮಗೆ 26 ಡಿಸೆಂಬರ್ಗೆ 932 ರೂಪಾಯಿ ಪ್ರಾಫಿಟ್ ಆಗಿದೆ. SBI ಲೈಫಲ್ಲಿ ನೋಡಿ ನಿಮಗೆ 484 rupees ಲಾಸ್ ಬುಕ್ ಆಗಿದೆ. HDFC ಲೈಫಲ್ಲಿ ನೋಡಿ 26 ಡಿಸೆಂಬರ್ ಇಂದು 395 ರೂಪಾಯಿ ಪ್ರಾಫಿಟ್ ಬುಕ್ ಆದ. ಓವರಾಲ್ ಇಂದ 1203 ರೂಪಾಯಿ ಪ್ರಾಫಿಟ್ ಬುಕ್ ಆಯಿತು. ಓವರಾಲ್ ಈ ಒಂದು ಕ್ಲೈಂಟ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸನ್ನು ನೋಡೋಣ. ಇಲ್ಲಿ ನೋಡಿ ರಿಕ್ವೈರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕ್ಲೈಂಟ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅಂತ. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್ 1,50,000 ಕ್ಯಾಪಿಟಲ್ ರಿಕ್ವೈರ್ಡ್ ಕ್ಯಾಪಿಟಲ್ ನಿಮಗೆ 1,50,000 ಬೇಕು. ಟೋಟಲ್ ಟ್ರೇಡಿಂಗ್ ಡೇಸು 18 ಇದೆ. ಇಲ್ಲಿ ಇವತ್ತಿಂದ ಕೌಂಟ್ ಆಗಿರಲ್ಲ ಸ್ನೇಹಿತರೆ, 19 ಆ್ಯಕ್ಚುಲಿ 6 ವಿನ್ ಡೇಸ್ ಇದೆ, 7 ಆಗುತ್ತೆ. ಇದು 11 ಡೇಸು ಲಾಸ್ಟ್ ಡೇಸು 4 ನಿಮಗಿರುತ್ತೆ. ಓವರಾಲ್ ನೋಡಿ ವಿನ್ ರೇಟ್ ಈ ಒಂದು ಸ್ಟ್ರಾಟಜಿ ವಿನ್ ರೇಟ್ ಇದು ಕ್ಲೈಂಟ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಸ್ನೇಹಿತರೆ 33.33% ನಿಮಗೆ ವಿನ್ ರೇಟ್ ಇದೆ. ನಿಮಗೆ 33%, ಹೆಚ್ಚು ಕಡಿಮೆ ನಿಮ್ಗೆ 34% ಅನ್ಕೊಳ್ಳಿ. ಅಥವಾ ನಿಮಗೆ ಎವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ ಇಲ್ಲಿ 11,712 ರೂಪಾಯಿ ನಿಮಗೆ ಎವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. 11,712 ರೂಪೀಸ್ ನಿಮಗೆ ಎವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. ಟೋಟಲ್ ಪ್ರಾಫಿಟ್ ಇವು ಸ್ಟ್ರಾಟಜಿ ಇವರು ಯಾವಾಗಿಂದ ಡಿಪ್ಲೈ ಮಾಡಿದರೆ ಅಲ್ಲಿಂದ ಇಲ್ಲಿವರೆಗೂ ಇವರಿಗೆ 10,039 ರೂಪಾಯಿ ಇವರು ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಎವರೇಜ್ ಮಂತ್ಲಿ ROI ನೋಡಿ 7.81% ಮೀನ್ಸ್ 8% ನಿಮಗೆ ಎವರೇಜ್ ಮಂತ್ಲಿ ROI ಇದೆ. ಟೋಟಲ್ ROI ನೋಡಿ 6.69% ಅಂದರೆ 7% ನಿಮಗೆ ಟೋಟಲ್ ROI ಇದೆ. ನೆಕ್ಸ್ಟ್ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಈ ಒಂದು ಸ್ಟ್ರಾಟಜಿಯಲ್ಲಿ ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಇದು ಕ್ಲೈಂಟ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದಾನೆ ಸ್ನೇಹಿತರೆ. ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಮುಖಾಂತರ 7,497 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. 7,497. ಮ್ಯಾಕ್ಸಿಮಮ್ ಲಾಸ್ ಏನಿದೆ 2,200 2,775 ಇದೆ. ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್ ಈಸ್ ನೋಡಿ
3871 ರೂಪಾಯಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್ ಡೇಸ್ ಇದೆ. ಲಾಸ್ ಆ್ಯಂಡ್ ಲಾಸ್ಟ್ ಡೇಸ್ 1099 ಇದೆ. ನಿಮ್ಗೆ ನೋಡಿ ಎವರೇಜ್ ಬೈ ಸೆಲ್ ಎರಡೂ ನಿಮಗೆ ಸೇರಿಬಿಟ್ಟು ಎವರೇಜ್ ನಂಬರ್ ಆಫ್ ಟ್ರೇಡ್ಸು 6 ಟ್ರೇಡ್ಸ್ ಆಗುತ್ತೆ. ನಿಮಗೆ ಬೈ ಸೆಲ್ ಎರಡು ಸೇರಿಬಿಟ್ಟು ನಿಮಗೆ 6 ಟ್ರೇಡ್ಸ್ ಆಗುತ್ತೆ. ಈ ಒಂದು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಡ್ರಾಡೌನ್ 7915 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. ದಟ್ ಮೀನ್ಸ್ 4.71% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿಯಲ್ಲಿ. ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ 7497, ಇಲ್ಲಿ ನೋಡಿ 712, 3317 ಮ್ಯಾಕ್ಸಿಮಮ್ ಪ್ರಾಫಿಟ್, 917 ಮ್ಯಾಕ್ಸಿಮಮ್ ಲಾಸು. ವೆಡ್ನೆಸ್ಡೇ ನೋಡಿ 83 ರೂಪೀಸ್ ನಿಮಗೆ 2775 ನಿಮ್ಗೆ ಲಾಸ್ ಆಗಿದೆ. ಇಲ್ಲಿ 2095, ಇಲ್ಲಿ ನೋಡಿ 5551 ನಿಮಗೆ ಫ್ರೈಡೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿದೆ. ಇಲ್ಲಿ 1960 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಈ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ಟು ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಮ್ಯಾಕ್ಸಿಮಮ್ ಲಾಸ್ ಏನಿದೆ ಅಂತ ಹೇಳ್ಬಿಟ್ಟು ಟ್ರೇಡ್ ಟ್ರಾನ್ ಅವರು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ 7497 ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ, 2775 ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಏನಿದೆ. ಮಂತ್ ವೈಸ್ ಪೇಂಡಲ್ ಇಲ್ಲಿ ನೋಡಿ ಇವ್ರದ್ದು 1 ಮಂತ್ ಇದೆ, ಈ ಮಂತ್ ಇದೆ ಮಾತ್ರ. ಇವರು ಈ ಮಂತ್ ಡಿಪ್ಲೈ ಮಾಡಿದ್ದಾರೆ ಇವರು ಡಿಸೆಂಬರ್ ಮಂತಲ್ಲಿ. ಇಲ್ಲಿ ನೋಡಿ ಡಿಸೆಂಬರ್ 25ಗೆ ನಿಮಗೆ 114 ಟ್ರೇಡ್ ಆಗಿದೆ ಸ್ನೇಹಿತರೆ, 114 ಟ್ರೇಡ್ಸ್ ಆಗಿದೆ. ಬೈಸೆಲ್ ಎರಡು ಸೇರಿಬಿಟ್ಟು ಈ ಥರ ಆದಾಗ ನಿಮಗೆ 10,039 ರೂಪಾಯಿ ಪ್ರಾಫಿಟ್ ಆಯಿತು. ಅಂದರೆ 6.69% ನಿಮಗೆ ಪೇ ಆ್ಯಂಡಲ್ ಆಗಿದೆ. 10,039 ಮೀನ್ಸು ಇದು ಇವತ್ತಿಂದ ನಿಮಗೆ ಪೇ ಆ್ಯಂಡಲ್ ಆ್ಯಡ್ ಆಗಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ 1703 ನಿಮಗೆ ಆ್ಯಡ್ ಆಗಿಲ್ಲ. 10,039 ಅಂದರೆ ನಿಮಗೆ ಹೆಚ್ಚು ಕಡಿಮೆ 11,200 ಹಿಂಗಾಗುತ್ತೆ ಸ್ನೇಹಿತರೆ. ಪ್ಲಸ್ ಅವರು ಒಂದಿನ ಟೋಕನ್ ಜನರೇಟ್ ಮಾಡಿಲ್ಲ, ಅದೊಂದು ಪ್ಲಸ್ ಮಾಡಿಬಿಟ್ರೆ 2200 ಪ್ಲಸ್ 11,000 ಅಂದರೆ ನಿಮಗೆ ಹೆಚ್ಚು ಕಡಿಮೆ 13,000-14,000ವರೆಗೂ ನೀವು ಒಂದು ಸ್ಟ್ರಾಟಜಿ ಬಳಸ್ಕೊಂಡು ಪ್ರಾಫಿಟನ್ನು ಬುಕ್ ಮಾಡಿದಿರೋ ಸ್ನೇಹಿತರೆ. ಈ ಒಬ್ಬರು ಕ್ಲೈಂಟು ನಾವು ಈ ಒಂದು ಕ್ಲೈಂಟ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದು ಕೂಡ ನಿಮಗೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ಟ್ರೇಡ್ ಟ್ರಾನ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅಂತ ತಾವು ಕೂಡ ಈ ಒಂದು ಸ್ಟ್ರಾಟಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಟ್ರೇಡ್ ಟ್ರಾನ್ ಅಕೌಂಟಲ್ಲಿ ಕೂಡ ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡ್ತಕ್ಕಂಥ ಲಿಂಕ್ ಮುಖಾಂತರ ತಾವು ಅಕೌಂಟನ್ನು ಓಪನ್ ಮಾಡಿಕೊಂಡು ನೆಕ್ಸ್ಟ್ ತಾವು ಇಲ್ಲಿ ನೋಡಿ ಓಪನ್ ಟ್ರೇಡ್ ಟ್ರಾನ್ ಅಕೌಂಟ್ ನಮ್ಮ ಸ್ಟ್ರಾಟಜಿಗೆ ಚಂದಾದಾರರಾಗುವುದು ಹೇಗೆ, ಈ ಒಂದು ಓಪನ್ ಟ್ರೇಡ್ ಟ್ರಾನ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಲಿಂಕ್ ಇದೆ. ಈ ಲಿಂಕ್ ಮುಖಾಂತರ ತಾವು ಒಂದು ಟ್ರೇಡ್ ಟ್ರಾನ್ ಅಕೌಂಟನ್ನು ಓಪನ್ ಮಾಡಿಕೊಂಡು ನೆಕ್ಸ್ಟ್ ಈ ಒಂದು ಸ್ಟ್ರಾಟಜಿಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಎ ಲಾಟ್ ಫ್ರೆಂಡ್ಸ್.